7 ನಿಮಿಷದಲ್ಲಿ 7 ಕೋಟಿ ಕದ್ದವರು 24 ಗಂಟೆಗಳಲ್ಲಿ ಲಾಕ್. ಪಕ್ಕಾ ಪ್ಲಾನ್ ಮಾಡಿದವರು ಅದೊಂದು ತಪ್ಪನ್ನ ಮಾಡಬಾರ್ದಾಗಿತ್ತು. ಅಷ್ಟಕ್ಕೂ ಆ ಕಳ್ಳರು ಪೊಲೀಸರ ಕೈಗೆ ಸಿಕ್ಕಿದ್ದು ಹೇಗೆ? NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬುಧವಾರ ಮಧ್ಯಾಹ್ನ 12:20ಕ್ಕೆ ರಾಬರಿ. ಗುರುವಾರ 12:20ಕ್ಕೆ ಸರಿಯಾಗಿ ದರೋಡೆಕೋರರ ಬಂಧನ. ಇದೇ ಅಲ್ವಾ ರೋಚಕ ತನಿಖೆ ಅಂತ ಹೇಳುವಂಥದ್ದು? ಎಸ್, ನಾವೀಗ ಹೇಳೋದಕ್ಕೆ ಹೊರಟಿರುವಂಥದ್ದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಬಿಗ್ಗೆಸ್ಟ್ ಬ್ಯಾಂಕ್ ರಾಬರಿಯ ಬಗ್ಗೆ. ಕೋಟಿ ಹಣವನ್ನ ತುಂಬಿಕೊಂಡು ATMಗೆ ಹಾಕೋದಕ್ಕೆ ಹೋಗ್ತಾ ಇದ್ದಂತ ವಾಹನವನ್ನ ತಡೆದಿದ್ದ ರಾಬರ್ಸ್ RBI ಅಧಿಕಾರಿಗಳು ಅಂತ ಹೇಳಿಕೊಂಡು ಸಿಬ್ಬಂದಿಗಳನ್ನ ಯಾಮಾರಿಸಿ ಬರೋಬ್ಬರಿ 7 ಕೋಟಿಯನ್ನ ಕದ್ದು ಎಸ್ಕೇಪ್ ಆಗಿದ್ರು. ಆದರೆ ಈ ಕೇಸ್ ಸೀರಿಯಸ್ ಆಗಿ ತೆಗೆದುಕೊಂಡಂತಹ ಬೆಂಗಳೂರು ಪೊಲೀಸರು ದರೋಡೆಕೋರರ ಹಿಂದೆ ಬಿದ್ದಿದ್ರು. ಸಣ್ಣ ಸುಳಿವು ಕೂಡ ಬಿಡದೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಿದರು. ಪರಿಣಾಮ ಘಟನೆ ನಡೆದು 24 ಗಂಟೆಯಲ್ಲೇ ಕಳ್ಳರು ತಗಲಾಕೊಂಡಿದ್ದಾರೆ. ಅಷ್ಟಕ್ಕೂ ಈ ದರೋಡೆಕೋರರು ತಗಲಾಕೊಂಡಿದ್ದು ಹೇಗೆ, ಪೊಲೀಸರ ರೋಚಕ ಬೇಟೆ ಹೇಗಿತ್ತು ಅನ್ನುವಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ವತಃ ಗೃಹ ಮಂತ್ರಿಗಳೇ ಖದೀಮರ ಸುಳಿವು ಸಿಕ್ಕಿದೆ ಅಂತಲೂ ಕೂಡ ಹೇಳಿದರು. ಅವರು ಹೇಳಿದಂತೆ ಪೊಲೀಸರು ಈಗಾಗಲೇ ಇಬ್ಬರನ್ನ ಲಾಕ್ ಮಾಡಿದ್ದಾರೆ. ಅಷ್ಟಕ್ಕೂ ಈ ಕಳ್ಳರು ಪೊಲೀಸರ ಕೈಗೆ ಸಿಕ್ಕಿದ್ದು ಹೇಗೆ ಅಂತ ನೋಡುವಂಥದ್ದಾದ್ರೆ, ಅವರು ಬಳಸಿದ್ದು ಒಟ್ಟಾರೆಯಾಗಿ 3 ಕಾರುಗಳು. ಒಂದು ಕಾರಿನಲ್ಲಿ ಡೈರಿ ಸರ್ಕಲ್ ನಲ್ಲಿ ಬಂದು ಹಣವನ್ನ ಹಾಕಿದ್ರೆ ಎಸ್ಕೇಪ್ ಆಗುವಾಗ ಮಾರ್ಗ ಮಧ್ಯೆ ಮತ್ತೊಂದು ಕಾರಿಗೆ ಹಣವನ್ನ ವರ್ಗಾವಣೆ ಮಾಡಲಾಗುತ್ತೆ. 3ನೇ ಕಾರನ್ನ ಕಳ್ಳರು ರಾಜ್ಯವನ್ನ ದಾಟೋದಕ್ಕೆ ಅಂತ ಹೇಳಿ ಬಳಸ್ತಾರೆ. ಆದ್ರೆ 3 ಕಾರಿನ ಮಾಹಿತಿ ಸಿಕ್ಕ ಪೊಲೀಸರು ಆ ಕಾರುಗಳ ಹಿಂದೆ ಬೀಳ್ತಾರೆ. ವಿಶೇಷವಾಗಿ ಅವರು ಹೋಗ್ತಾ ಇದ್ದಂತಹ ಮಾರ್ಗಗಳ CCTV ಕ್ಯಾಮೆರಾಗಳ ಮೇಲೆ ನಿಗಾ ಇಡ್ತಾರೆ. ಆಗಲೇ ನೋಡಿ ಕಳ್ಳರ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಸಿಗುವಂಥದ್ದು. ಎಲ್ಲ ಮಾಹಿತಿಯನ್ನ ಪಡೆದು ಕೊನೆಗೆ ತಿರುಪತಿಯಲ್ಲಿ ಖದೀಮರನ್ನ ಲಾಕ್ ಮಾಡಿದ್ರು. ಹೌದು, ಇವತ್ತು ಕಳ್ಳರು ಸಿಕ್ಕಾಕೊಂಡಿದ್ದಾರೆ. ಎಲ್ಲವೂ ಕೂಡ ಸುಖಾಂತ್ಯವನ್ನ ಕಾಣ್ತಾ ಇದೆ. ಬಟ್ ಮತ್ತೆ ಇದೇ ರೀತಿಯಾದಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಬೆಂಗಳೂರು ಪೊಲೀಸರ ಮೇಲೆ ಇರುವಂಥದ್ದು. ಕೃತ್ಯಕ್ಕೆ ಬಳಸಿದ್ದ ಕಾರುಗಳು ವಶಪಡಿಸಿಕೊಂಡಿದ್ದು ಹೇಗೆ? ಕೃತ್ಯದಲ್ಲಿ ಪಾಲ್ಗೊಂಡಿದ್ದ ಶಂಕಿತರನ್ನ ಜೊತೆಗೆ ಪೊಲೀಸರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಹಾಗೆ ಕೃತ್ಯಕ್ಕೆ ಬಳಸಿದ್ದ ಕಾರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನುಳಿದಂತೆ ಉಳಿದಿರುವಂತಹ ಶಂಕಿತರ ಪತ್ತೆಗೂ ಕೂಡ ಶೋಧ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಇಬ್ಬರು ಆರೋಪಿಗಳು ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದು ಅವರ ಪತ್ತೆಗೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಕಾರನ್ನ ಆಂಧ್ರ ಪ್ರದೇಶದ ಗುಡಿಪಾಲಂ ಗ್ರಾಮದ ಸಮೀಪ ಬಿಟ್ಟು ತೆರಳಿದ್ರು. ಅದನ್ನ ವಶಕ್ಕೆ ಪಡಿತಾರೆ. ಹಾಗೆ ಅವರ ಬಗ್ಗೆ ಶೋಧ ಕಾರ್ಯವನ್ನ ಕೂಡ ಮುಂದುವರಿಸಿರುವಂತದ್ದು. CMS ಸಿಬ್ಬಂದಿ ಪ್ರತಿರೋಧವನ್ನ ತೋರಿಸಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ. ಯಾಕಂದ್ರೆ ಸಿನಿಮೀಯ ರೀತಿಯಲ್ಲಿ ದರೋಡೆ ನಡೆದಂತಹ ಸಂದರ್ಭದಲ್ಲಿ CMS ಸಿಬ್ಬಂದಿಗಳು ಯಾವುದೇ ರೀತಿಯಾಗಿ ಪ್ರತಿರೋಧ ತೋರದೆ ಇರುವಂತದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಈ ನಿಟ್ಟಿನಲ್ಲಿ ಪೊಲೀಸರ ವಶದಲ್ಲಿರುವಂತಹ 4 ಸಿಬ್ಬಂದಿಯ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದೇವೆ ಅಂತ ಹೇಳಿ ಪೊಲೀಸರು ತಿಳಿಸಿರುವಂತದ್ದು. ಕೃತ್ಯದಲ್ಲಿ ಭಾಗಿಯಾಗಿದ್ದವರ ಮಾಹಿತಿಯನ್ನ ಪತ್ತೆ ಹಚ್ಚಿರುವಂತಹ ಪೊಲೀಸರು CCTV ಆಧರಿಸಿ ಆರೋಪಿಗಳ ಚಹರೆಯನ್ನ ಪತ್ತೆ ಮಾಡಿದ್ದಾರೆ. 5 ಜನ ಆರೋಪಿಗಳ ಚಹರೆ ಪತ್ತೆ ಆಗಿದೆ. ಓರ್ವ ಕನ್ನಡ ಮಾತನಾಡುವಂತಹ ವ್ಯಕ್ತಿ, ಉಳಿದ 4 ಇತರ ಭಾಷೆಗಳನ್ನ ಮಾತನಾಡ್ತಾ ಇದ್ದಾರೆ. ಕಳೆದ 2-3 ತಿಂಗಳಿನಿಂದಲೂ ಕೂಡ ರಾಬರಿ ಬಗ್ಗೆ ಪ್ಲಾನ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ರಾಬರಿ ಹೇಗೆ ಮಾಡಬೇಕು, ಹೇಗೆ ಎಸ್ಕೇಪ್ ಆಗಬೇಕು, ಎಸ್ಕೇಪ್ ಆದ್ಮೇಲೆ ಹೇಗೆ ಪೊಲೀಸರಿಂದ ತಪ್ಪಿಸ್ಕೊಳ್ಬೇಕು, ಎಲ್ಲದರ ಬಗ್ಗೆ ಪ್ಲಾನ್ ರೆಡಿ ಮಾಡ್ಕೊಂಡಿದ್ರು ಅಂತ ಹೇಳಿ ಪೊಲೀಸ್ ಮೂಲಗಳು ತಿಳಿಸಿದೆ. ಒಟ್ಟಾರೆಯಾಗಿ ಈ ಒಂದು ರಾಬರಿ ಪ್ರಕರಣ ಇಡೀ ಭಾರತ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಪೊಲೀಸರ ಈ ಒಂದು ಕಾರ್ಯಕ್ಕೆ ನಿಜವಾಗ್ಲೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.